ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ತಂಬಿಟ್ಟು ದೀಪಗಳ 63ನೇ ವಾರ್ಷಿಕ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 3 ದಿನಗಳಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗಿನಿಂದಲೇ ದೇವರುಗಳಿಗೆ ರುದ್ರಾಭಿಷೇಕ, ವಿಶೇಷ ಪೂಜೆ ಸಹಿತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ರಥವನ್ನ ತಳಿರು ತೋರಣಗಳು, ಬಗೆ ಬಗೆಯ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವರ ದರ್ಶನ ಮಾಡಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. 63 ವರ್ಷಗಳಿಂದ ಒಕ್ಕಲಿಗ ಸಮುದಾಯದ ಒಕ್ಕಲು ಕುಲ ಬಾಂಧವರಿಂದ ನಡೆಸಿಕೊಂಡು ಬಂದಿರುವ ಈ ಧಾರ್ಮಿಕ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. यस्मिन् नामदेस्य समृद्ध नामदेस्य मनस्य गोत्रो भवस्य मनस्य गोत्रो भवस्य फलं प्रतिपदं गुरुमे मुकुन्दः झेद जयतो देवो देवके नन्दनोऽयम् ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ. ಕೇಶವಾಯ ನಮಃ. ಫಸ್ಟ್ ಹೇಳಬೇಕಾದ್ರೆ ಚೆನ್ನಕೇಶವ ಸ್ವಾಮಿ ಭಾಳಷ್ಟು ಒಟ್ಟೋರು ಕುಲಬಾಂಧವರಿಗೆ ಇವರು ಮೂಲತಃ ಕುಲಬಾನದ ಕುಲದೇವರಾಗಿರ್ತಾರೆ. ಅದಕ್ಕೆ 3000ದಿಂದ 4000 ಕುಟುಂಬಗಳಿಗೆ ಸ್ವಾಮಿಯವರ ಒಂದು ಪ್ರಸಾದ ಯಾವಾಗಲೂ ಇರ್ತದೆ. ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ರಥೋತ್ಸವ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಅಂದರೆ ಈಗ ಪ್ರತಿ ಹುಣ್ಣಿಮೆಯಲ್ಲಿ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಮಹಾ ರಥೋತ್ಸವ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕೈಂಕರ್ಯಗಳು. ಜೊತೆಗೆ ಕಲ್ಯಾಣೋತ್ಸವ ಒಂದು ದಿನ ಮುಂಚೆ ಅಂದರೆ ನಿನ್ನೆ ನಡೆದಿದೆ. ಈಗ ಸ್ವಾಮಿಯವರ ತಿರುಕಲ್ಯಾಣ ಅಂತೇಳಿ ಹೇಳ್ತೀವಿ. ಪ್ರತಿ ವರ್ಷವೂ ಕಲ್ಯಾಣೋತ್ಸವ ನಡೆಯುತ್ತೆ. ಸಮಸ್ತ ಭಕ್ತಾದಿಗಳೆಲ್ಲ ಇದಕ್ಕೆಲ್ಲ ಬರ್ತಾರೆ. ಒಟ್ಟೋರು ಕುಲಬಾಂಧವರ ಜೊತೆಗೆ ಹಲವಾರು ಭಕ್ತರಿದ್ದಾರೆ ಈ ಸನ್ನಿಧಿಗೆ. ಅವರೆಲ್ಲರೂ ಬರ್ತಾರೆ. ನೀವು ನೋಡ್ತಾ ಇದ್ದಾಗೆ ವಿಜೃಂಭಣೆ ಅಂತ ಹೇಳೋದಕ್ಕಿಂತ ಭಕ್ತಿಪೂರ್ವಕವಾಗಿ ಮಾಡುವಂಥದ್ದೇ ವಿಜೃಂಭಣೆ. ವಿಜೃಂಭಣೆ ಅಂತ ಅಲಂಕಾರಿಕವಾಗಿ ತೋರ್ಪಡಿಕೆ ಮಾಡುವಂಥದ್ದಲ್ಲ. ಎಲ್ಲರೂ ಭಕ್ತಿಪೂರ್ವಕವಾಗಿ ಬಂದಿದ್ದಾರೆ. ಈ ಸ್ವಾಮಿಯ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂತಸ ತರುವಂಥ ವಿಚಾರ. ಚಿಕ್ಕಬಳ್ಳಾಪುರ ಒಂದು ಈ ಭಾಗದಲ್ಲಿ ಸ್ವಾಮಿ ಚೆನ್ನಕೇಶವ ಸ್ವಾಮಿ ನೆಲೆಸಿರೋದು ಭಾಳ ವಿಶೇಷ. ಅದು ಮಾರ್ಕಾಪುರಿ ನಿವಾಸವಾಯ ಶ್ರೀ ಚೆನ್ನಕೇಶವ ಅಂತಲೇ ಹೇಳ್ತೀವಿ. ಮಾರ್ಕಾಪುರಿ ಅಂತ ಹೇಳ್ತಾ ಇದ್ರಂತೆ ಹಿಂದೆ. 800 ವರ್ಷಗಳ ಹಿಂದೆ ಬಂದಂಥ ಸ್ವಾಮಿ ಭಾಳ ಮುದ್ದಾಗಿ ಮಗು ಥರ ಇರುವಂಥ ವಿಗ್ರಹ ಮೂರ್ತಿ. ನೀವೆಲ್ಲ ನೋಡ್ಬೋದು. ಈಗ ನೀವು ಮೀಡಿಯಾದವರು ಬಂದು ನೋಡಿದಾಗ ಇಲ್ಲಿ ಭಾಳಷ್ಟು ಅಭಿವೃದ್ಧಿಗಳಾಗಿರುತ್ತಂಥ ಒಂದು ದೃಶ್ಯಗಳು ನಿಮ್ಗೆ ಕಾಣ್ತಾ ಇದ್ದಾರೆ. ಇದೆಲ್ಲರೂ ಸ್ವಾಮಿಯವರ ಭಕ್ತರು ಮತ್ತು ಎಲ್ಲ ಭಕ್ತ ಸಮೂಹ ಬಂದು ಮಾಡೋವಂಥದ್ದು. ಇನ್ನು ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ತಂಬಿಟ್ಟು ದೀಪಗಳ ಹಬ್ಬದ ಅಂಗವಾಗಿ ಮಹಿಳೆಯರು ಮನೆಯಲ್ಲಿ ತಯಾರಿಸಿದ ತಂಬಿಟ್ಟಿನಿಂದ ದೀಪ ಮಾಡಿದ್ದು, ಅದರಲ್ಲಿ ಚೆನ್ನಕೇಶವ ಸ್ವಾಮಿ, ಎಲ್ಲಮ್ಮ, ಗೌರಿ, ವೆಂಕಟರಮಣ ಸ್ವಾಮಿ ತಂಬಿಟ್ಟು ದೀಪಗಳ ಪಲ್ಲಕ್ಕಿಗಳು ಗಮನ ಸೆಳೆಯಿತು. ದೇವರಿಗೆ ತಂಬಿಟ್ಟು ದೀಪಗಳನ್ನು ಬೆಳಗಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಶಿಲ್ಪ ಅಂತ ಚೆನ್ನಕೇಶ್ವರ ಸ್ವಾಮಿ ಪ್ರತಿ ವರ್ಷ ಇಲ್ಲಿ ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 2-3 ಸಲ ಬಂದಿದ್ದೀವಿ. 2 ಇಯರ್ಸ್ ಆಯಿತು. ಈಗ ಮತ್ತೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೇಕು, ಬನ್ನಿ. ತುಂಬ ಜನ ಬನ್ನಿ. ದೇವಸ್ಥಾನ ಚೆನ್ನಾಗಿರುತ್ತೆ, ಫಂಕ್ಷನ್ ಚೆನ್ನಾಗಿರುತ್ತೆ, ನೋಡಿ. ಆ ಥರ ಇಲ್ಲ. ದೇವಸ್ಥಾನ ಅಂದರೆ ನಮ್ಮ ಕಲ್ಚರಲ್ಲಿ ಒಳ್ಳೆ ಹೆಸರು ಇರುತ್ತಲ್ವ. ಸೊ ಹಂಗಾಗಿ ನಾವು ಬರ್ತಾ ಇರ್ತೀವಿ. ನಮ್ಗೆ ಆದಾಗೆಲ್ಲ ಬರ್ತಾ ಇರ್ತೀವಿ. ಹೋಮಗಳಿರುತ್ತೆ. ನೆನ್ನೆಯಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರುತ್ತೆ. ನೆನ್ನೆಲ್ಲ ಹೋಮ ಇರುತ್ತೆ, ಇವತ್ತು ಹೋಮ ಇರುತ್ತೆ, ಪ್ರಸಾದ ಇರುತ್ತೆ, ಅದು ಪಾನಕ ಎಲ್ಲ ಕೊಡ್ತಿರ್ತಾರೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ನಮ್ಗೆ ತುಂಬ ಇಷ್ಟ ಆಗುತ್ತೆ. ದೇವ್ರನ್ನ ನೋಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರಬೇಕು ಅನಿಸುತ್ತೆ. ಖುಷಿ ಆಗುತ್ತೆ. ಇಲ್ಲಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ದೀಪಗಳೆಲ್ಲ ತುಂಬ ಚೆನ್ನಾಗಿದೆ.
ಪ್ರತಿ ವರ್ಷ ಹಿಂಗೆ ಚೆನ್ನಾಗಿ ನಡೀತಾ ಇರಲಿ ಅಂತ ನಾವು ಶಿಲ್ಪ 3ನೇ ವರ್ಷದ ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಸ್ಥಾಪನೆಯಾಗಿ 800 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಆವತ್ತಿನಿಂದ ದೇವಸ್ಥಾನವನ್ನು ಒಂದೊಂದೇ ಹಂತವಾಗಿ ಮೊದಲು ನಿರ್ಮಾಣ ಮಾಡಿದ್ರು ದೇವಸ್ಥಾನನ ನಮ್ಮ ಹಿರಿಯರು. ಈಗ ಒಂದು 80ನೇ ಇಸ್ವಿಯಿಂದ ಈಚೆ ರಾಜಗೋಪುರ ನಿರ್ಮಾಣ ಆಯಿತು, ವಿಮಾನ ಗೋಪುರ ನಿರ್ಮಾಣ ಆಯಿತು, ಇಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಯಿತು, ರಸ್ತೆ ಬದಿ ಒಂದು ಆರ್ಚ್ ನಿರ್ಮಾಣ ಆಯಿತು. ಇಲ್ಲಿ ನಾವು ರಾಜಗೋಪುರ ಪ್ರತಿಷ್ಠಾಪನೆ ಮಾಡೋ ದಿವಸ ನಾವು ಶ್ರೀಗಳನ್ನ ಕರೆಸಿದ್ವಿ, ಬಾಲಗಂಗಾಧರನಾಥ ಸ್ವಾಮಿಗಳನ್ನ ಕರೆಸಿದ್ವಿ. ಆವತ್ತಿನ ದಿನ ತಂಬಿಟ್ಟು ದೀಪಗಳ ಮಹೋತ್ಸವ ಅವ್ರ ಜೊತೇಲಿ ಮಾಡಿದ್ವಿ. ಇದು ಛತ್ರ ಓಪನಿಂಗ್ ಸೆರೆಮನಿ ಮತ್ತು ರಾಜಗೋಪುರ ಓಪನಿಂಗ್ ಸೆರೆಮನಿಗೆ. ಅದೇ ಒಂದು ಇದನ್ನು ಇವತ್ತಿನವರೆಗೂ ರಥೋತ್ಸವ ದಿವಸ ನಾವು ಎಲ್ಲ ಭಕ್ತಾದಿಗಳು, ನಮ್ಮ ಭಕ್ತಾದಿಗಳು ಬೆಂಗಳೂರು, ಕೋಲಾರ, ಶ್ರೀನಿವಾಸಪುರ, ಇತ್ತ ಕಡೆ ನಾವು ಪೆರೇಸಂದ್ರ, ಈ ಸುತ್ತಮುತ್ತ ದೊಡ್ಡಬಳ್ಳಾಪುರ, ಈ ಸುತ್ತಮುತ್ತ ಇದ್ದಾರೆ ನಮ್ಮ ದೇವಸ್ಥಾನದ ಒಕ್ಕಲು ಎಲ್ಲರೂ ಈ ದಿನ ತಂಬಿಟ್ಟು ದೀಪ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರು ಸ್ವಾಮಿಗೆ ಭಕ್ತಿಯಿಂದ ಒಳ್ಳೆ ದೊಡ್ಡ ತಂಬಿಟ್ಟು ದೀಪಗಳು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರು 10,000 20,000 ಖರ್ಚು ಮಾಡಿ ದೀಪ ಅಲಂಕಾರ ಮಾಡಿ ಸ್ವಾಮಿ ಮುಂದೆ ಬೆಳಗೋದಕ್ಕೆ ಬಂದಿದ್ದಾರೆ. ಇದು 3 ದಿನದಿಂದ ಕಾರ್ಯಕ್ರಮ ನಡೆದಿದೆ. ಇನ್ನು ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ವಿನಿಯೋಗ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.